ನಮಸ್ಕಾರ ಸ್ನೇಹಿತರೆ. ದೈನಂದಿನ ಒತ್ತಡಗಳಲ್ಲಿ ಬದುಕು ಮತ್ತು ಯೋಚನೆಗಳು ಯಾಂತ್ರಿಕ ಆಗ್ತಾ ಹೋಗ್ತವೆ ಅಲ್ವಾ? ಜಗತ್ತು ಅಂದರೆ ಮೊಬೈಲು, ವೀಕ್ಷಣೆ ಅಂದರೆ ಲೈಕು, ಶೇರು, ಕಮೆಂಟು, ಸ್ಟೇಟಸ್ಸು, ಪೋಸ್ಟು ಇತ್ಯಾದಿ ಚರುವಣದ ಸಿದ್ಧ ಮಾದರಿಯ ಚಿಂತನೆಯೊಳಗೆ ನೀವು ಸಿಕ್ಕಾಕೊಂಡಿದ್ದೇವೆ ಅನ್ನಿಸ್ತಾ ಇದೆ. ಕನಿಷ್ಠ ಒಂದು ದಿನವಾದರೂ ಇವೆಲ್ಲದಕ್ಕಿಂತ ದೂರವಾಗಿ ಚಂದದ ಒಂದು ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸುತ್ತಾಡಿ ಬರೋಣ ಅಂತ ಇವತ್ತಿನ ಪ್ರಯಾಣ. ಹಾಸನ ಜಿಲ್ಲೆಯ ಕಾಗಿನಹಾರೆಯ ಬೆಟ್ಟ ಶ್ರೇಣಿಗಳು ಮತ್ತು ಮೂಕನಹಳ್ಳಿ ಫಾಲ್ಸ್ ಇವತ್ತು ನಾವು ನೋಡಿ ಬರಲಿರುವ ಜಾಗಗಳು. ಜೊತೆಗೆ ಇರುವವರು ಕೃಷ್ಣಮೂರ್ತಿ ಕೆಮ್ಮಾರ ಮತ್ತು ಶರತ್ ಹೆಗಡೆ ಕಡತಲ. ಕಾಗಿನಹಾರೆಗೆ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ಕುಲ್ಕುಂದದಿಂದ ಎಡಕ್ಕೆ ತಿರುಗಿ ಪ್ರಸಿದ್ಧ ಬಿಸಿಲೆ ಘಾಟ್ ಮೂಲಕ ಹೋಗಬಹುದು, ಅಥವಾ ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಕಲೇಶಪುರದಿಂದಲೂ ಕಾಗಿನಹಾರೆಗೆ ಬರಬಹುದು. ಕುಲ್ಕುಂದದಿಂದ ಬಿಸಿಲೆ ಘಾಟ್ ಮೂಲಕ ಪ್ರಕೃತಿ ರಮಣೀಯ ಕಾಡು ಕಳೆದು ಬಿಸಿಲೆ ವ್ಯೂ ಪಾಯಿಂಟ್ ಕಳೆದ ಮೇಲೆ ಬಿಸಿಲೆ ಅನ್ನುವ ಪುಟ್ಟ ಊರು ಸಿಗ್ತದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಸಿಗುವ ತಾಣ ಕೂಡು ರಸ್ತೆ. ಅಲ್ಲಿಂದ ಒಂದು ಕಡೆ ಹೋದರೆ ಹಾಸನ ತಲುಪಬಹುದು, ಮತ್ತೊಂದು ಕಡೆ ಹೋದರೆ ಮಡಿಕೇರಿ ತಲುಪಬಹುದು. ಮತ್ತೊಂದು ರಸ್ತೆ ಹಿಡಿದರೆ ಅರಕಲಗೂಡು ಹೊಳೆನರಸೀಪುರ ಮೂಲಕ ಬೆಂಗಳೂರಿಗೆ ಬರಬಹುದು. ಕೂಡು ರಸ್ತೆಗಿಂತ 8 ಕಿಲೋಮೀಟರ್ ಮೊದಲು ಮಂಕನಹಳ್ಳಿ ಅನ್ನುವ ಗ್ರಾಮ ಇದೆ. ಇಲ್ಲಿನ ಎತ್ತರದ ಪ್ರದೇಶವೊಂದರಲ್ಲಿ ರಿಡ್ಜ್ ಸ್ಟೋನ್ ಅನ್ನುವ ಹೆಸರಿನ ವಿಶಿಷ್ಟವಾದ ಕಲ್ಲನ್ನು ಊರಲಾಗಿದೆ. ಈ ಕಲ್ಲು ಕಂಬದ ಬಳಿ ಬೀಳುವ ಮಳೆ ನೀರು 2 ಭಾಗವಾಗಿ ಪೂರ್ವ ಭಾಗಕ್ಕೆ ಮತ್ತು ಪಶ್ಚಿಮ ಭಾಗಕ್ಕೆ ಹರಿಯುತ್ತದೆ. ಪೂರ್ವ ಭಾಗಕ್ಕೆ ಹರಿದು ಹೋಗುವ ನೀರು ಬಂಗಾಳ ಕೊಲ್ಲಿಯನ್ನು ಸೇರಿದರೆ, ಪಶ್ಚಿಮ ಭಾಗಕ್ಕೆ ಹರಿದು ಹೋಗುವ ಮಳೆ ನೀರು ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಅಂದಹಾಗೆ ಈ ರಿಡ್ಜ್ ಸ್ಟೋನ್ ಅನ್ನ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ನೆಡಲಾಗಿದೆ. ಈ ಮಂಕನಹಳ್ಳಿ ರಸ್ತೆಯಲ್ಲಿ ಎಡಕ್ಕೆ ಸಪೂರ ಕಾಂಕ್ರೀಟ್ ರಸ್ತೆಯಲ್ಲಿ ಸಾಗಿದರೆ ಸಿಗುವ ತಾಣವೇ ಕಾಗಿನಹಾರೆ ವ್ಯೂ ಪಾಯಿಂಟ್. ಇಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ಗಳಿವೆ. ಸುಮಾರು 1-2 ಕಿಲೋಮೀಟರ್ ನಡೆದರೆ ಹಲವು ಬೆಟ್ಟಗಳ ತುದಿಗಳಿಗೆ ನಡೆಯಬಹುದು. ಪ್ರಸಿದ್ಧವಾದ ಕಾಗಿನಹಾರೆ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಈ ವ್ಯೂ ಪಾಯಿಂಟ್ಗಳನ್ನು ನಾವು ಕಾಣಬಹುದು. ಗುಡ್ಡದ ಬುಡದವರೆಗೆ ಸ್ವಂತ ವಾಹನಗಳಲ್ಲಿ ಸಾಗಿ ನಂತರ ನಡಿಗೆ ಮೂಲಕ ವ್ಯೂ ಪಾಯಿಂಟ್ಗಳನ್ನು ವೀಕ್ಷಿಸಬಹುದು. ಸ್ಥಳೀಯವಾಗಿ ಕಚ್ಚಾ ರಸ್ತೆಗಳಲ್ಲಿ ಬೆಟ್ಟ ತಲುಪಲು ಜೀಪು ಹಾಗೂ ಪಿಕಪ್ ಸಹ ನಮಗಿಲ್ಲಿ ಬಾಡಿಗೆಗೆ ಸಿಗ್ತವೆ. ನೋಡಿ, ಕಾಗಿನಹಾರೆಗೆ ವ್ಯೂ ಪಾಯಿಂಟ್ಗೆ ಹೋಗುವ ರಸ್ತೆ ಇದು, ಕಚ್ಚಾ ರಸ್ತೆ. ಇಲ್ಲಿ ತನಕ ನಮ್ಮ ಯಾವುದೇ ವಾಹನಗಳನ್ನು ತರ್ಬೋದು, ಚತುಶ್ಚಕ್ರ ಯಾವ ತರ್ಬೋದು, ದ್ವಿಚಕ್ರ ವಾಹನ ಕೊಂಡೋಗ್ಬೋದು. ಆದರೆ ವಾಹನ ಚಲಾಯಿಸುವಾಗ ಜಾಗ್ರತೆ ಬೇಕು. ಈ ಥರದ ಕಚ್ಚಾ ರಸ್ತೆ ಇದೆ. ತೀರಾ ಮಳೆ ಬರುವಾಗ ಇಲ್ಲಿ ಜಾರುವ ಎಲ್ಲ ಸಾಧ್ಯತೆಗಳಿದೆ. ಸುರಕ್ಷಿತವಾದ ವಿಧಾನ ಅಂದರೆ ಇಲ್ಲಿ ನಮ್ಮ ವಾಹನ ನಿಲ್ಲಿಸಿ ನಡೆದುಕೊಂಡು ಹೋಗೋದು ತುಂಬ ಸೇಫ್. ಹೌದು. ಹಾಯ್, ನಾವೀಗ ಕಾಗಿನಹಾರೆ ಅನ್ನುವಂಥ ಒಂದು ವ್ಯೂ ಪಾಯಿಂಟಲ್ಲಿದ್ದೇವೆ. ಇದು ಹಾಸನ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡ್ತದೆ. ಸುಮ್ಮನೆ ನಾವು ತಿರುಗಾಡ್ಕೊಂಡು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದು. ಈ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಇದು ಸರಿಯಾದ ಸೀಸನ್ ಕೂಡ ಬರೋದಕ್ಕೆ. ನಮ್ಮ ಜೊತೆ ಸ್ನೇಹಿತ ಕೃಷ್ಣಮೂರ್ತಿ ಅವರಿದ್ದಾರೆ. ಹಾಯ್. ಇದು ವಿಡಿಯೋ ಮಾಡ್ತಿರೋರು ನಮ್ಮ ಕೃಷ್ಣಮೋಹನ ತಲೆಂಗಳ. ಇಲ್ಲಿ ಈ ವ್ಯೂ ಪಾಯಿಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ನೋಡಿ ನಿಮಗಲ್ಲಿ ಕಾಣ್ತಾ ಇದೆ ಬೆಂಗಳೂರು ಮಂಗಳೂರು ರೈಲು ಮಾರ್ಗ ಇಲ್ಲಿ ಕಾಣ್ತಾ ಇದೆ. ಅಲ್ಲಿ ಸುರಂಗ ಮಾರ್ಗ ಕಾಣ್ತಾ ಇದ್ದೀರಾ, ಅದು ಕೃಷ್ಣಮೂರ್ತಿಯವರು ಹೇಳೋ ಪ್ರಕಾರ ಇದು ಎಡಕುಮೇರಿ ಹತ್ತಿರದ ಒಂದು ಸುರಂಗ ಮಾರ್ಗ, ಸರಿಯಾ? ಅದಕ್ಕೆ ಅವರು ಹೇಳುವಾಗೆ ಪ್ಯಾರಲಲ್ ಆಗಿ ಅದರ ಪಕ್ಕದಲ್ಲೇ ಕಾಣ್ತಾ ಇಲ್ಲ ರಾಷ್ಟ್ರೀಯ ಹೆದ್ದಾರಿ 75 ಹಾದು ಹೋಗ್ತಾ ಇದೆ. ತುಂಬ ಅದ್ಭುತವಾಗಿರುವಂತಹ ಜಾಗ. ನಿಮಗೆ ಇಲ್ಲಿಂದ ಅಂದರೆ ಈ ವ್ಯೂ ಪಾಯಿಂಟಿಗೆ ಸುಮಾರು ನಾವು 1/2 ಕಿಲೋಮೀಟರ್ ದೂರದಲ್ಲಿ ನಾವು ವಾಹನ ನಿಲ್ಲಿಸ್ತೇವೆ. ಅಲ್ಲಿ ನಂತರ ನಾವು ಕಾರಲ್ಲಿ ಬರೋದು ಕಷ್ಟ ಆಗುತ್ತೆ. ಅದರಿಂದ ನಡ್ಕೊಂಡು ಬಂದ್ವಿ. ನಡ್ಕೊಂಡು ಬರುವಾಗಲೂ ಕೂಡ ತುಂಬ ಖುಷಿ ಕೊಡ್ತದೆ ಜಾಗ. ಯಾಕಂದರೆ ಇಲ್ಲಿ ತುಂಬ ಹಸಿರು ಬೆಟ್ಟ, ಒಂದು ಬೆಟ್ಟಕ್ಕಿಂತ ಒಂದು ಬೆಟ್ಟ ದೊಡ್ಡದು. ಹಾಗೆಯೇ ದಾರಿ ಸ್ವಲ್ಪ ಕಡಿದಾದ ದಾರಿ, ಇಲ್ಲೆಲ್ಲ ಓಡಾಡೋದಕ್ಕೂ ಕೂಡ ತುಂಬ ಖುಷಿ ಆಗ್ತದೆ. ಆಮೇಲೆ ಹವೆ ಇಲ್ಲಿ ನೋಡಿ, ಒಂದು ಕಡೆಯಲ್ಲಿ ಮಂಜು ಮುಸುಕಿದಂತಹ ವಾತಾವರಣ ನಿಮ್ಗೆ ಕಾಣ್ತದಲ್ಲ, ಆ ಮಂಜು ನಮ್ಮ ದೇಹಕ್ಕೆ ಬಡಿತದೆ, ತುಂಬ ಖುಷಿ ಕೊಡ್ತದೆ. ಒಂಥರ ನೀವು ಓಪನ್ AC
ಏರ್ ಕಂಡೀಷನ್ ರೂಮಲ್ಲಿ ಇದ್ದವರಿಗೆ ಇಲ್ಲೊಂದು ಓಪನ್ ಎ ಸಿ ಹಾಕಿದರೆ ಹೇಗಿರ್ತದೆ, ಏರ್ ಕಂಡೀಷನ್ ಹಾಕಿದರೆ ಹೇಗಿರ್ತದೆ, ಆ ರೀತಿಯ ಒಂದು ಅನುಭವ ಇಲ್ಲಿ ನಿಮಗೆ ಸಿಗ್ತದೆ. ನಾವು ಬಂದಿದ್ದು ಕಡಬ ಸುಬ್ರಹ್ಮಣ್ಯ ಮಾರ್ಗದ ಮಧ್ಯೆ ಕುಲ್ಕುಂದ ಮಾರ್ಗವಾಗಿ ಒಂದು ಸಣ್ಣ ದಾರಿಯಲ್ಲಿ ನೀವು ಒಳಗೆ ಬಂದರೆ ಹಾಸನ ಅಥವಾ ನಮ್ಮ ಸಕಲೇಶ್ಪುರ ಸಂಪರ್ಕಿಸುವಂತಹ ಒಂದು ರಸ್ತೆ ಸಿಗ್ತದೆ, ಹಳ್ಳಿಯ ರಸ್ತೆ. ಅಲ್ಲಿಂದ ನೀವು ಕಡಿದಾದ ದಾರಿಯಲ್ಲಿ ಬಂದರೆ ಈ ವ್ಯೂ ಪಾಯಿಂಟಿನ ಸುಮಾರು ಅರ್ಧ 1 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ವಾಹನವನ್ನು ನಿಲ್ಲಿಸಿ ನೀವು ನಡ್ಕೊಂಡು ಬರ್ಬೋದು. ಬರಬೇಕಾದ್ರೆ ಕೂಡ ದಾರಿಯಲ್ಲಿ ನಿಮಗೆ ಸಾಕಷ್ಟು ಜರಿಗಳು, ಪ್ರಕೃತಿ ಮಧ್ಯೆ ನೀವು ನಡ್ಕೊಂಡು ಬರುವಾಗ ಜಲಪಾತಗಳು, ಅದ್ಭುತವಾದಂಥ ಜಲಪಾತಗಳು, ಅದರ ಜೊತೆಗೆ ಕಾಡು ಪ್ರಾಣಿಗಳು, ವಿಶೇಷವಾಗಿ ಕೋತಿಗಳು ಎಲ್ಲ ನಿಮ್ಮನ್ನು ಸ್ವಾಗತ ಮಾಡ್ತವೆ. ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಬರಿಗಣ್ಣಿಗೆ ಕೂಡ ಸಾಕಷ್ಟು ಜರಿಗಳು, ಜಲಪಾತಗಳು ಕಾಣ್ತವೆ. ಆಮೇಲೆ ಎರಡು ನೋಡಿ ಲೈಟಿನ ಕಾಂಟ್ರಾಸ್ಟ್ ಕಾಣ್ತದೆ. ಒಂದು ಕಡೆಯಲ್ಲಿ ನಿಮಗೆ ತುಂಬ ಚೆಂದ ಬೆಳಕು ಬೀಳ್ತಾ ಇದೆ, ಇನ್ನೊಂದು ಕಡೆ ಗಾಢವಾಗಿರುವಂತಹ ಗಾಢ ಹಸಿರು. ಬಹಳ ಕಡಿಮೆ ಸಂಖ್ಯೆಯ ಜನ ಇಲ್ಲಿದ್ದಾರೆ, ಅದರಿಂದ ಕೆಲವರು ಪ್ರವಾಸಿಗರು ಇಲ್ಲಿದ್ದಾರೆ. ಎಲ್ಲರೂ ಕೂಡ ಅವರವರ ಪಾಡಿಗೆ ಖುಷಿ ಪಡ್ತಾರೆ. ಸುಪ್ರೀತ್ ಅಂತ ನನ್ನ ಹೆಸರು. ನಾನು ಇಲ್ಲಿ ಲೋಕಲ್ ಇದು ಅಂದರೆ ಇಲ್ಲಿ ಡಿಸೆಂಬರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಫಾಗು ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರೀನರಿ ಇರುತ್ತೆ, ಸಖತ್ತಾಗಿದೆ ಇಲ್ಲಿ ಬಂದೋದಕ್ಕೆಲ್ಲ. ಮಳೆ ಬರಬೇಕಿದ್ರೆ ಬರ್ಬೋದು. ಮಳೆ ಬರಬೇಕಿದ್ರೆ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಳೆ ಟೈಮಲ್ಲಿ ಮಳೆ ಕಮ್ಮಿ ಆದಮೇಲೆ ಆಗಸ್ಟ್ 15 ಮೇಲೆ ಬರಬೇಕು ನೀವು ಇಲ್ಲಿಗೆ. ಆಗಸ್ಟ್ 15 ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸ್ವಲ್ಪ ಮಳೆ ಕಮ್ಮಿ ಆಗಿರುತ್ತೆ, ಅವಾಗ ತುಂಬ ಗ್ರೀನರಿ ಇರುತ್ತೆ, ಒಳ್ಳೊಳ್ಳೆ ಆಫ್ ರೋಡ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಇವಾಗ ನಮಗೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಸಿಗತ್ತಲ್ಲ, ಇದಲ್ಲದೆ ಅಕ್ಕಪಕ್ಕದಲ್ಲಿ ಇನ್ನೇನೇನು ಜಾಗಗಳಿದೆ ನೋಡುವಂತ? ಇಲ್ಲೇ 3 ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ನೋಡೋ. ಯಾವುದೆಲ್ಲ? ಇಲ್ಲಿ ಕಾಗಿನಲ್ಲಿ ಈ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮತ್ತೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಟಾಪಿಗೆ ಹೋಗ್ತೀರಿ. ಇಲ್ಲಿ ಟಾಪಿಗೆ ಹೋಗ್ತೀರಿ, ಒಂದು ಫಿಶ್ ಪಾಂಡ್ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ಇಲ್ಲಿಂದ ಒಂದು 10 ಕಿಲೋಮೀಟರ್ಗೆ ಒಂದು ಹೊಸಳ್ಳಿ ಬೆಟ್ಟ ಅಂತ ವ್ಯೂ ಪಾಯಿಂಟ್ ಇದೆ, ರೈಲ್ವೆ ಟ್ರ್ಯಾಕ್ ಇದೆ ನೋಡೋದ್ರೆ, ದೊಡ್ಡ ಬ್ರಿಡ್ಜ್ ಇದೆ, 25-58 ಟನಲ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಜಲಪಾತಗಳು ಯಾವ್ದಾರು ಇದೆಯಾ? ಇಲ್ಲಿ ಮೂಕಮನೆ ಫಾಲ್ಸ್ ಅಂತಿದೆ, ಇಲ್ಲಿಂದ 10 ಕಿಲೋಮೀಟರ್ಗೆ, ಅದು ತುಂಬ ಚೆನ್ನಾಗಿದೆ. ಇಲ್ಲಿಂದ ಮಲ್ಲಳ್ಳಿ ಫಾಲ್ಸ್ ಒಂದು 35 ಕಿಲೋಮೀಟರ್ ಆಗುತ್ತೆ. ಪಟ್ಲ ಬೆಟ್ಟ ಅಂತಿದೆ, ಗವಿ ಬೆಟ್ಟ ಅಂತಿದೆ. ಇದು ನೋಡಿ ಇನ್ನೊಂದು ಅದ್ಭುತ ತಾಣ. ಕಾಗಿನಹಾರೆಯ ಬೆಟ್ಟ ಶ್ರೇಣಿಯ ತುದಿಯಲ್ಲೊಂದು ಚಂದದ ಕೋಟೆಯ ಅವಶೇಷ ಇದೆ. ಇಲ್ಲಿಂದ ಸುತ್ತಲೂ 360 ಡಿಗ್ರಿಯಲ್ಲಿ ಪ್ರಕೃತಿಯ ಸೊಬಗನ್ನು ನೋಡಬಹುದು. ಇಲ್ಲಿ ಬೀಸುವ ರಭಸದ ಗಾಳಿಯಿಂದಾಗಿ ನಾವು ಧ್ವನಿ ಮುದ್ರಿಸಿದ ವಿಡಿಯೋದ ಆಡಿಯೋ ಗಾಳಿ ಪಾಲಾಗಿದೆ. ವಿವರಣೆ ನಿಮಗೆ ಕೇಳಿಸಲು ಆಗ್ತಾ ಇಲ್ಲ. ದಿಢೀರ್ ಮಂಜು, ದಿಢೀರ್ ತುಂತುರು ಮಳೆ, ತಂಪು ಗಾಳಿ, ಚಂದದ ಪ್ರಕೃತಿ ಇಲ್ಲಿನ ಅತ್ಯಂತ ಆಕರ್ಷಣೆಯ ಸ್ವರ್ಗ ಸದೃಶ ದೃಶ್ಯಗಳು. ಕಾಗಿನಹಾರೆಗೆ ತೆರಳುವ ದಾರಿಯ ಪಕ್ಕದಲ್ಲೇ ಇದೆ ಮೂಕನಹಳ್ಳಿ ಫಾಲ್ಸ್. ಈ ಜಲಪಾತದ ಸಮೀಪದ ತನಕ ಉತ್ತಮ ರಸ್ತೆ ಸೌಕರ್ಯ ಇದೆ.
ಸುಮಾರು 1 ಕಿಲೋಮೀಟರ್ ನಡೆದರೆ ಜಲಪಾತ ವೀಕ್ಷಿಸಬಹುದು. ಆದರೆ ಜಲಪಾತದ ಬುಡ ಆಳ ಇದ್ದು ಇಲ್ಲಿಗೆ ಇಳಿದು ನೀರು ಸ್ಪರ್ಶಿಸುವುದು ಸೂಕ್ತ ಅಲ್ಲ, ಅದು ಅಪಾಯಕಾರಿ. ನಿಮಗೆ ಗೊತ್ತಾ, ಇದೇ ಜಲಪಾತದ ನೀರು ಮುಂದೆ ಹರಿದು ಬಿಸಿಲೆ ಘಾಟ್ನಲ್ಲಿ ನಮಗೆ ಕಾಣಿಸುವ ಅಡ್ಡ ಹೊಳೆಯಾಗಿ ಸಾಗುತ್ತದೆ. ಇಷ್ಟೆಲ್ಲ ಚಂದದ ಜಾಗಗಳನ್ನು ಬೆಳಗ್ಗಿನಿಂದ ಮಧ್ಯಾಹ್ನದ ಹೊತ್ತಿಗೆ ನೋಡಿ ಮುಗಿಸಬಹುದು. ದಿನವಿಡೀ ನೋಡಿದರೂ ಮುಗಿಯದ ಪ್ರಾಕೃತಿಕ ಸೌಂದರ್ಯ ಇಲ್ಲಿದೆ. ಹಾಸನ ಜಿಲ್ಲೆಯ ಕಾಗಿನಹಾರೆಗೆ ಸಂಪರ್ಕ ಕಲ್ಪಿಸುವ ಬಿಸಿಲೆ ಘಾಟ್ ಸಹ ಒಂದು ಪ್ರಕೃತಿ ಪ್ರಿಯರ ಸ್ವರ್ಗವೇ ಸರಿ. ಬಿಸಿಲೆ ಘಾಟ್ ರಸ್ತೆಯುದ್ದಕ್ಕೂ ಸಾಕಷ್ಟು ಜಲಪಾತಗಳಿವೆ. ಮಳೆಗಾಲದಲ್ಲಿ ಇವುಗಳನ್ನು ಕಾಣಬಹುದು. ಚಂದದ ಅಡ್ಡಹೊಳೆ ಸೇತುವೆ ಇದೆ. ಬಿಸಿಲೆ ವ್ಯೂ ಪಾಯಿಂಟ್ಗೆ ತೆರಳಿದರೆ ಕುಮಾರ ಪರ್ವತದ ಪಾರ್ಶ್ವದ ಸೊಬಗು, ಭೀಕರ ಕಣಿವೆಯ ಆಳ, ಮಂಜಿನ ಪದರಗಳನ್ನು ಕಾಣಬಹುದು. ಇನ್ನೊಂದು ನಾನು ಬರುವವರಿಗೆ ಇಲ್ಲಿ ಬೇಡ್ಕೊಳ್ಳೋದೇನಂತ ಹೇಳಿದರೆ, ಇಲ್ಲಿ ಪ್ರಕೃತಿ ಹೇಗಿದೆಯೋ ಅದನ್ನು ಹಾಗೆ ಉಳಿಸಿ. ಬರಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ನೀವು ತಿಂಡಿ ತಿನಿಸುಗಳನ್ನು ತಂದಿದರೆ ಅವುಗಳ ಪ್ಯಾಕೆಟ್ಗಳನ್ನು ಯಾವುದೇ ಕಾರಣಕ್ಕೂ ಈ ಸುಂದರವಾಗಿರುವಂತಹ ಪ್ರಕೃತಿ ತಾಣದಲ್ಲಿ ಉಳಿಸಿ ಹೋಗಬೇಡಿ. ಕಸಗಳನ್ನು ಏನಿದ್ರು ಕೂಡ ತಗೊಂಡು ಹೋಗಿ ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡಿ ಆ ಪ್ರಕೃತಿಯ ಸಹಜತೆಯನ್ನು ಉಳಿಸಿ ಖುಷಿ ಪಡೋಣ. ಎಲ್ಲರೂ ಬನ್ನಿ, ಕುಟುಂಬ ಸಮೇತರಾಗಿ ಬರೋದಕ್ಕೊಂದು ಅದ್ಭುತವಾಗಿರುವಂಥ ಜಾಗ ಇದೆ. ಥ್ಯಾಂಕ್ ಯು. ಸರಿ ಸ್ನೇಹಿತರೆ, ಮತ್ತೆ ನಾವು ಇನ್ನೊಂದು ತಾಣದ ಪರಿಚಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೋಪಾನ. ನಮಸ್ಕಾರ.